ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಶ್ರೀಪಾದ್ ಪಾಟೀಲ್. ಯುವಕನೋರ್ವ ಶಾಲಾ ಬಾಲಕಿಯನ್ನ ಹಿಂಬಾಲಿಸಿಕೊಂಡು ಬಂದು ಸಾಕಷ್ಟು ದೂರ ಬಂದು ಆತಂಕ ಹುಟ್ಟಿಸಿರುವಂತಹ ಘಟನೆ ನಡೆದಿದೆ. ಮನೆವರೆಗೂ ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಅಷ್ಟೇ ಅಲ್ಲ, ಆ ಕಿಟಕಿಯಲ್ಲೂ ಕೂಡ ಆತ ಈಣಿಕೆ ನೋಡ್ತಾನೆ. ಮನೆವರೆಗೂ ಹಿಂಬಾಲಿಸಿಕೊಂಡು ಬಂದಿರತಕ್ಕಂಥದ್ದು ಪೋಷಕರ ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರು ಈ ಘಟನೆಯನ್ನ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಹಾಸನದ ಶಾಂತಿನಗರ 80 ಫೀಟ್ ರಸ್ತೆ ಬಳಿ ನಡೆದಿರ್ತಕ್ಕಂಥ ಘಟನೆ. ಮನೆವರೆಗೂ ಕೂಡ ಯುವಕ ಹಿಂಬಾಲಿಸಿಕೊಂಡು ಬಂದಿದ್ದಾನೆ ಶಾಲಾ ಬಾಲಕಿಯನ್ನ. ಬಾಲಕಿ ಮನೆಯೊಳಗೆ ಹೋದ್ರೂ ಕೂಡ ಆತ ಇಣುಕಿ ನೋಡಿದ್ದಾನೆ. ಯುವಕನ ಚಲನವಲನ ಅನುಮಾನಾಸ್ಪದವಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಹಾಸನದ ಶಾಂತಿನಗರ 80 ಫೀಟ್ ರೋಡ್ ಬಳಿ ಓರ್ವ ಅನಾಮಧೇಯ ಯುವಕನೋರ್ವ ಶಾಲೆಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿ, ಅಂದ್ರೆ ಶಾಲೆಯಿಂದ ಮನೆಗೆ ಬಂದಂತಹ ಬಾಲಕಿಯನ್ನ ಹಿಂಬಾಲಿಸಿ ಆಕೆ ಗಾಬರಿ ಪಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಆಕೆ ಸೀದಾ ಓಡ್ ಬಂದು ಈ ಮನೆ ಇದೆ, ಬಾಲಕಿ ಮನೆ, ಆಕೆ ಮನೆಯನ್ನ ಹೊಕ್ಕಿರುವಂತದ್ದು. ಜೊತೆಗೆ ಆತನ ವರ್ತನೆ ಕಂಡು ಆಕೆ ಕಿರ್ಚಾಡಿದ್ದಾಳೆ. ಜೊತೆಗೆ ತಮ್ಮ ತಂದೆ ಮತ್ತು ಪೋಷಕರಿಗೆ ಹೇಳುವುದಾಗಿ ಹೇಳಿದ್ದಾರೆ. ಆದ್ರೂ ಕೂಡ ಆತ ಈ ಗೇಟ್ ಬಳಿ ಬಂದು ಒಂದ್ ರೀತಿ ಭಯದ ವಾತಾವರಣ ಸೃಷ್ಟಿಸುವ ವರ್ತನೆಯನ್ನ ಮಾಡಿ ಹೋಗಿರುವಂತದ್ದು. ಈಗ ಮನೆಯ ಯಜಮಾನಿ ಭಾಗ್ಯಮ್ಮ ಅವ್ರು ನಮ್ ಜೊತೆ ಇದ್ದಾರೆ, ಅವ್ರ ಮಾತಾಡ್ಸೋಣ. ಅಮ್ಮ, ಹೇಳಿ, ಏನ್ ಘಟನೆ ಆಯ್ತು, ಏನು ಅಂತ? ಅದೇ ಸರ್, ನಮ್ ಪಾಪುನ ಇದು ಹಾಫ್ ಡೇ ಇತ್ತು, ಕರ್ಕೊಂಬರಕ್ಕೆ ಅಂತ ಆಟೋದಲ್ಲಿ ಹೋದ್ವಿ. ಅಲ್ಲಿಂದ ಬರೋದ್ರಲ್ಲಿ ಹಿಂದ್ಗಡೆ ಬಸ್ಸು ಬಂದಿದೆ. ನಾವು ಬರ್ಕೊಂಡ್ 10 ನಿಮಿಷ ಅಷ್ಟೇ. ಆಮೇಲೆ ಬಂದವ್ರೆ ಹಿಂದ್ಗಡೆ ಅಲ್ಲೆಲ್ಲ ನಿಂತಿದ್ನಂತೆ. ನಮ್ ಪಾಪು ಹಿಂದೆನೆ ಬಂದವನೆ. ಆಮೇಲೆ ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಅಂದ್ಲಂತೆ. ಬೈಕೊಂಡ್ ಬಂದಾನೆ, ಅದ್ ಗೊತ್ತಿಲ್ಲ. ಬೈಕೊಂಡ್ ಜೋರಾಗಿ ಬಂದ್ಬಿಟ್ಟು ಇಲ್ಲಿ ಬಾಗಿಲು ತೆಗ್ದವಳೆ. ಬಾಗಿಲು ತೆಗ್ದು ನಮ್ಗೆ ಬಾಗಿಲು ಬಡ್ದವಳೆ. ಇದರೇನು ಅಂತ ಅಂದ್ಬಿಟ್ಟು ಎದ್ರಿ ಹೋಗಿದ್ದಾನೆ ಸರ್. ಗೇಟ್ ಕೂಡ ವಿಡಿಯೋದಲ್ಲಿ ನೋಡಿ ಗೇಟ್ ಯಾಕೆ ಹೋಗಿದ್ದಾನೆ ಸರ್. ಅವಳು ಕೂಗ ಅಲ್ಲಿ ಬಡಿತಾವಳು ನೋಡಿ ಸರ್. ಆ ಟೈಮಲ್ಲಿ ಬಡ್ದಾಗ ಅವ್ನ್ ಸ್ವಲ್ಪ ಎದ್ರಕೊಂಡು ಹೋಗ್ಯಾನೆ. ಈ ಕಡೆ ಆ ಕಡೆ ನೋಡ್ಕೊಂಡು. ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅದ್ರಲ್ಲಿ ನೋಡಿದ್ರಿ. ಈಗ ಹಾಸನದಲ್ಲಿ ಶಾಂತಿ ನಗರದ ಈ ಕಡೆ ಭಾಗದಲ್ಲಿ ಕಳೆದ ಬಾರಿನೂ ನಾವು ಇದೇ ತರ ಘಟನೆಗಳು, ಕಳ್ಳರು ಅಟ್ಯಾಕ್ ಮಾಡೋ ಅಂತದ್ದೆಲ್ಲ ನೋಡ್ತಾ ಇದ್ವಿ. ಈಗ ಸರಿಯಾದ ಕ್ರಮ ಕೈಗೊಳ್ಬೇಕು ಅಂತ ನೀವೇನ್ ಹೇಳ್ತೀರಾ? ಈಗ ನಮ್ಗೆ ಅಂತಲ್ಲ, ಸಾರ್ವಜನಿಕರು ಓಡಾಡಕ್ಕೆ ತೊಂದ್ರೆ ಆಗ್ಬಾರ್ದು. ಅಲ್ಲೇ ಎದುರುಗಡೆ ಇದೆಯಲ್ಲ ಸರ್, ರೋಡ್ ಹತ್ರನೇ ಇದೆ. ಬಾರಿದ್ರು ಅವಾಗೆಲ್ಲ ಏನಿರ್ಲಿಲ್ಲ. ಈಗೇನೋ ಈಗ 1 ವರ್ಷದಿಂದ ಏನು ಇಲ್ಲ. ಈಗ ಪಾಪ ಮೊನ್ನೆ ಶನಿವಾರ ನಮ್ ಪಾಪು ಹಿಂದೆ ಹೆಂಗ್ ಬಂದ, ಅದು 12 ಗಂಟೆ 12:15 ನೋಡಿ. ಜನನು ಯಾರು ಇಲ್ಲ, ಯಾ ಕಡೆ ಬಂದೋ ಗೊತ್ತಿಲ್ಲ. ನಮ್ಮ ಮಗ ಹೇಳಿದಾರೆ, ಬಂದಿದ್ರು ಪೊಲೀಸ್ ಬಂದು ಏನ್ ಹೆದರ್ಬೇಡಿ, ನಾವೆಲ್ಲ ನೋಡ್ಕೊಂತೀವಿ ಅಂತ ಹೋದ್ರು ಸರ್. ಹೇಳಿದಾರೆ, ತಿಳಿಸಿದೀವಿ ಎಲ್ಲಾರ್ಗು. ಓಕೆ, ನೋಡ್ಬೋದು. ಇಂಥವರಿಗೆ ಒಂದು ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಬಾಲಕಿಯ ಪೋಷಕರಾದ ಭಾಗ್ಯಮ್ಮ ಹೇಳ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಇಂತಹ ಒಂದು ಘಟನೆ ನಡೆದಾಗ ಈ ರೀತಿಯ ಸಿಸಿ ಕ್ಯಾಮೆರಾಗಳು ಇರುವಂತದ್ದು ಸಾಕಷ್ಟು ಅನುಕೂಲಕರ. ಹೀಗಾಗಿ ಹಾಸನದ ಶಾಂತಿನಗರದಲ್ಲಿ ಈಗ ಈ ಹಿಂದೆಯೂ ಕೂಡ ನಡುರಾತ್ರಿಯಲ್ಲಿ ಕಳ್ಳರು ರಾತ್ರಿ ವೇಳೆ ಮನೆ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಮಾಡಿದ್ರು. ಆ ಪ್ರಕರಣವೂ ಕೂಡ ಏನಾಯ್ತು ಅನ್ನುವಂಥದ್ದು ಇಲ್ಲಿ ತನಕ ಗೊತ್ತಿಲ್ಲ. ಹೀಗಾಗಿ ಇಂಥ ಪ್ರಕರಣಗಳು ಈ ಒಂದು ಪ್ರದೇಶದಲ್ಲಿ ಮರುಕಳಿಸದಂತೆ ಜಾಗೃತೆ ವಹಿಸಬೇಕು ಅನ್ನುವಂತ ಒತ್ತಾಯ ಸಾರ್ವಜನಿಕರಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಇದರ ಮೇಲೆ ಪೊಲೀಸರು ಹೆಚ್ಚು ಕಾಳಜಿಯನ್ನ ಕೂಡ ತೋರಿಸಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಈ ವ್ಯಕ್ತಿಯ ನಡವಳಿಕೆಯನ್ನ ನೋಡಿದ್ರೆ ಬಹಳ ಬಹಳ ಅನುಮಾನಾಸ್ಪದವಾಗಿದೆ. ಈತ ಯಾರು, ಏನು, ಪೊಲೀಸರು ಏನ್ ಹೇಳ್ತಾರೆ ಈ ಬಗ್ಗೆ? ಈತ ಎಲ್ಲಿಂದ ಆಕೆಯನ್ನ ಹಿಂಬಾಲಿಸಿಕೊಂಡು ಬರ್ತಾನೆ? ಏನೆಲ್ಲ ಅಪ್ಡೇಟ್ ಇದೆ ಖುಷ್ವಂತ್? ಶ್ರೀಲಕ್ಷ್ಮಿ, ಹಾಸನದ ಶಾಂತಿನಗರ 80 ಫೀಟ್ ರಸ್ತೆ ಬಳಿ ಘಟನೆ ನಡೆದಿರುವಂತದ್ದು. ಈಗ ಬಾಲಕಿ ಇದ್ದಾಳೆ, ಆ ಬಾಲಕಿಯನ್ನ ಆತ ಅವರ ಮನೆಯ ತುಸು ದೂರದಲ್ಲೇ ಆಕೆ ಶಾಲೆಯಿಂದ ಶಾಲಾ ಬಸ್ ನಲ್ಲಿ ಬಂದು ಇಳಿದು ತುಸು ದೂರದಲ್ಲೇ ಅವರ ಮನೆ ಇರೋದ್ರಿಂದ ಅಲ್ಲಿಂದ ನಡ್ಕೊಂಡು ಬರ್ತಿರ್ತಾಳೆ. ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯನ್ನ ಈ ಯುವಕ ಆಗಂತಕವನ್ನು ಸೃಷ್ಟಿದ್ದಾನೆ. ಆಕೆಯನ್ನ ಹಿಂಬಾಲಿಸಿಕೊಂಡು ಬರ್ತಾನೆ. ಜೊತೆಗೆ ವಿದ್ಯಾರ್ಥಿನಿ ಇರ್ತಾಳೆ, ಅವಳು ಕೂಡ ಆತನ ನಡವಳಿಕೆಯನ್ನ ಸಂಶಯ ಪಡಿಸಿ ಆತನನ್ನ
ಏನು ಹಿಮ್ಮೆಟ್ಟಿಸುವ ಕೆಲಸವನ್ನ ಕೂಡ ಮಾಡ್ತಾಳೆ. ಆದ್ರೂ ಕೂಡ ಆಕೆಯನ್ನ ನೇರವಾಗಿ ಹಿಂಬಾಲಿಸಿಕೊಂಡು ಆಕೆಯ ಮನೆ ಬಳಿ ತನಕ ಬಂದು ಆತನ ವರ್ತನೆಯನ್ನ ನೋಡಿದಾಗ ವಿದ್ಯಾರ್ಥಿನಿ ಜೋರಾಗಿ ಕಿರ್ಚಿಕೊಂಡು ತನ್ನ ಮನೆಯ ಒಳಗೆ ಹೋಗ್ತಾರೆ. ಹಾಗೆ ತನ್ನ ಪೋಷಕರಿಗೆ ಹೇಳುವುದಾಗಿ, ಜೊತೆಗೆ ಸಿಸಿ ಕ್ಯಾಮೆರಾ ಇರುವುದಾಗಿ ಕೂಡ ಆಕೆ ಜೋರಾಗಿ ಕಿರ್ಚಿ ಆತನನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಹೋಗ್ತಾನೆ. ಜೊತೆಗೆ ಗೇಟ್ ಬಾಗಿಲಿಗೆ ಹಾಕೊಂಡು ಆಕೆ ಮನೆ ಒಳಗೆ ಓಡಿ ಹೋಗ್ತಾಳೆ. ನಂತರ ಆತ ಬಂದು ಆ ದೃಶ್ಯದಲ್ಲಿ ಗಮನಿಸಿದಾಗ ಗೇಟ್ ಬಾಗಿಲನ್ನು ಕೂಡ ಅಲ್ಲಾಡಿಸುವಂತ ಕೆಲಸವನ್ನ ಮತ್ತೆ ಆಕೆಯನ್ನ ಒಂದ್ ರೀತಿ ಭಯಪಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾನೆ ಅನ್ನೋದು ಆ ದೃಶ್ಯದಲ್ಲಿ ನೋಡಿದಾಗ ಸ್ಪಷ್ಟವಾಗುತ್ತೆ. ಸದ್ಯಕ್ಕೆ ಈ ಘಟನೆ ನಂತರ ಪೋಷಕರು ಪೆನ್ಷನ್ ಮೌಲ ಠಾಣೆಗೆ ದೂರನ್ನು ಕೂಡ ನೀಡಿದ್ದಾರೆ. ಪೊಲೀಸರು ಈಗ ಸದ್ಯಕ್ಕೆ ಆತ ಹಾಸನದವನು ಅಲ್ಲ, ಆತ ಹೊರಗಿನಿಂದ ಬಂದಿರಬಹುದು ಅನ್ನುವ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಏನೇ ಇದ್ರೂ ಕೂಡ ಈ ರೀತಿ ಹಾಸನದಲ್ಲಿ ಇಂತಹ ಘಟನೆಗಳಿಗೆ ಅವಕಾಶ ಆಗಬಾರ್ದು. ಜೊತೆಗೆ ಈ ರೀತಿ ಘಟನೆಗಳು ಸಾರ್ವಜನಿಕ. ಓಕೆ, ರೈಟ್, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ. ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಶ್ರೀಪಾದ್ ಪಾಟೀಲ್. ಯುವಕನೋರ್ವ ಶಾಲಾ ಬಾಲಕಿಯನ್ನ ಹಿಂಬಾಲಿಸಿಕೊಂಡು ಬಂದು ಸಾಕಷ್ಟು ದೂರ ಬಂದು ಆತಂಕ ಹುಟ್ಟಿಸಿರುವಂತಹ ಘಟನೆ ನಡೆದಿದೆ. ಮನೆವರೆಗೂ ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಅಷ್ಟೇ ಅಲ್ಲ, ಆ ಕಿಟಕಿಯಲ್ಲೂ ಕೂಡ ಆತ ಈಣಿಕೆ ನೋಡ್ತಾನೆ. ಮನೆವರೆಗೂ ಹಿಂಬಾಲಿಸಿಕೊಂಡು ಬಂದಿರತಕ್ಕಂಥದ್ದು ಪೋಷಕರ ಆತಂಕಕ್ಕೆ ಕಾರಣವಾಗಿದೆ. ಪೊಲೀಸರು ಈ ಘಟನೆಯನ್ನ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಹಾಸನದ ಶಾಂತಿನಗರ 80 ಫೀಟ್ ರಸ್ತೆ ಬಳಿ ನಡೆದಿರ್ತಕ್ಕಂಥ ಘಟನೆ. ಮನೆವರೆಗೂ ಕೂಡ ಯುವಕ ಹಿಂಬಾಲಿಸಿಕೊಂಡು ಬಂದಿದ್ದಾನೆ ಶಾಲಾ ಬಾಲಕಿಯನ್ನ. ಬಾಲಕಿ ಮನೆಯೊಳಗೆ ಹೋದ್ರೂ ಕೂಡ ಆತ ಇಣುಕಿ ನೋಡಿದ್ದಾನೆ. ಯುವಕನ ಚಲನವಲನ ಅನುಮಾನಾಸ್ಪದವಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಹಾಸನದ ಶಾಂತಿನಗರ 80 ಫೀಟ್ ರೋಡ್ ಬಳಿ ಓರ್ವ ಏನು ಅನಾಮಧೇಯ ಯುವಕನೋರ್ವ ಶಾಲೆಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿ, ಅಂದ್ರೆ ಶಾಲೆಯಿಂದ ಮನೆಗೆ ಬಂದಂತಹ ಬಾಲಕಿಯನ್ನ ಹಿಂಬಾಲಿಸಿ ಆಕೆ ಗಾಬರಿ ಪಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಆಕೆ ಸೀದಾ ಓಡ್ ಬಂದು ಏನು ಈ ಮನೆ ಇದೆ ಬಾಲಕಿ ಮನೆ, ಆಕೆ ಮನೆಯನ್ನ ಹೊಕ್ಕಿರುವಂತದ್ದು. ಜೊತೆಗೆ ಆತನ ವರ್ತನೆ ಕಂಡು ಆಕೆ ಕಿರ್ಚಾಡಿದ್ದಾಳೆ. ಜೊತೆಗೆ ತಮ್ಮ ತಂದೆ ಮತ್ತು ಪೋಷಕರಿಗೆ ಹೇಳುವುದಾಗಿ ಹೇಳಿದ್ದಾರೆ. ಆದ್ರೂ ಕೂಡ ಆತ ಈ ಗೇಟ್ ಬಳಿ ಬಂದು ಒಂದ್ ರೀತಿ ಭಯದ ವಾತಾವರಣ ಸೃಷ್ಟಿಸುವ ವರ್ತನೆಯನ್ನ ಮಾಡಿ ಹೋಗಿರುವಂತದ್ದು. ಈಗ ಮನೆಯ ಯಜಮಾನಿ ಭಾಗ್ಯಮ್ಮ ಅವ್ರು ನಮ್ ಜೊತೆ ಇದ್ದಾರೆ, ಅವ್ರ ಮಾತಾಡ್ಸೋಣ. ಅಮ್ಮ, ಹೇಳಿ, ಏನ್ ಘಟನೆ ಆಯ್ತು ಏನು ಅಂತ? ಅದೇ ಸರ್, ನಮ್ ಪಾಪುನ ಇದು ಹಾಫ್ ಡೇ ಇತ್ತು, ಕರ್ಕೊಂಬರಕ್ಕೆ ಅಂತ ಆಟೋದಲ್ಲಿ ಹೋದ್ವಿ. ಅಲ್ಲಿಂದ ಬರೋದ್ರಲ್ಲಿ ಹಿಂದ್ಗಡೆ ಬಸ್ಸು ಬಂದಿದೆ. ನಾವು ಬರಕ್ ಒಂದೊಂದ್ 10 ನಿಮಿಷ ಅಷ್ಟೇ. ಆಮೇಲೆ ಬಂದವ್ರೆ ಹಿಂದ್ಗಡೆ ಅಲ್ಲೆಲ್ಲ ನಿಂತಿದ್ನಂತೆ. ನಮ್ ಪಾಪು ಹಿಂದೆನೆ ಬಂದವನೆ. ಆಮೇಲೆ ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂದ್ಲಂತೆ. ಬೈಕೊಂಡ್ ಬಂದವನೆ, ಅದ್ ಗೊತ್ತಿಲ್ಲ. ಬೈಕೊಂಡ್ ಜೋರಾಗಿ ಬಂದ್ಬಿಟ್ಟು ಇಲ್ಲಿ ಬಾಗಿಲು ತೆಗ್ದವಳೆ. ಬಾಗಿಲು ತೆಗ್ದು ನಮ್ಗೆ ಬಾಗಿಲು ಬಡ್ದವಳೆ. ಇದರೇನು ಅಂತ ಅಂದ್ಬಿಟ್ಟು ಎದ್ರಿ ಹೋಗಿದ್ದಾನೆ ಸರ್. ಗೇಟ್ ಕೂಡ ವಿಡಿಯೋದಲ್ಲಿ ನೋಡಿ ಗೇಟ್ ಯಾಕೆ ಹೋಗಿದ್ದಾನೆ ಸರ್. ಅವ್ಳು ಕೂಗ ಅಲ್ಲಿ ಬಡಿತಾವಳು ನೋಡಿ ಸರ್. ಆ ಟೈಮಲ್ಲಿ ಬಡ್ದಾಗ ಅವ್ನ್ ಸ್ವಲ್ಪ ಎದ್ರಕೊಂಡು ಹೋಗ್ಯಾನೆ. ಈ ಕಡೆ ಆ ಕಡೆ ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅದ್ರಲ್ಲಿ ನೋಡಿದ್ರಿ. ಈಗ ಹಾಸನದಲ್ಲಿ ಶಾಂತಿ ನಗರದ ಈ ಕಡೆ ಭಾಗದಲ್ಲಿ ಕಳೆದ ಬಾರಿನೂ ನಾವು ಇದೇ ತರ ಒಂದ್ ಘಟನೆಗಳು, ಕಳ್ಳರು ಅಟ್ಯಾಕ್ ಮಾಡೋ ಅಂತದ್ದೆಲ್ಲ ನೋಡ್ತಾ ಇದ್ವಿ. ಈಗ ಸರಿಯಾದ ಕ್ರಮ ಕೈಗೊಳ್ಬೇಕು ಅಂತ ನೀವೇನ್ ಹೇಳ್ತೀರಾ? ಈಗ ನಮ್ಗೆ ಅಂತಲ್ಲ, ಸಾರ್ವಜನಿಕರು ಓಡಾಡಕ್ಕೆ ತೊಂದ್ರೆ ಆಗ್ಬಾರ್ದು. ಅಲ್ಲೇ ಎದುರುಗಡೆ ಇದೆಯಲ್ಲ ಸರ್, ರೋಡ್ ಹತ್ರನೇ ಇದೆ. ಬಾರಿದ್ರು ಅವಾಗೆಲ್ಲ ಏನಿರ್ಲಿಲ್ಲ. ಈಗೇನೋ ಈಗ 1 ವರ್ಷದಿಂದ ಏನು ಇಲ್ಲ. ಈಗ ಪಾಪ ಇವತ್ ಮೊನ್ನೆ ಶನಿವಾರ ನಮ್ ಪಾಪು ಇದ್ದೆ ಬಂದ. ಅದು 12 ಗಂಟೆ 12:15 ನೋಡಿ. ಜನನು ಯಾರು ಇಲ್ಲ. ಯಾ ಕಡೆ ಬಂದ ಗೊತ್ತಿಲ್ಲ. ನಮ್ಮ ಮಗ ಹೇಳಿದ್ದಾರೆ, ಬಂದಿದ್ರು ಪೊಲೀಸ್ ಬಂದು ಏನ್ ಹೆದರ್ಬೇಡಿ ನಾವೆಲ್ಲ ನೋಡ್ಕೊಂತೀವಿ ಅಂತ ಹೋದ್ರು ಸರ್. ಹೇಳಿದಾರೆ, ತಿಳಿಸಿದೀವಿ ಎಲ್ಲಾರು. ಓಕೆ, ನೋಡ್ಬೋದು. ಏನು ಇಂಥವರಿಗೆ ಒಂದು ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಬಾಲಕಿಯ ಪೋಷಕರಾದ ಭಾಗ್ಯಮ್ಮ ಹೇಳ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಇಂತಹ ಒಂದು ಘಟನೆ ನಡೆದಾಗ ಈ ರೀತಿಯ ಸಿಸಿ ಕ್ಯಾಮೆರಾಗಳು ಇರುವಂತದ್ದು ಸಾಕಷ್ಟು ಅನುಕೂಲಕರ. ಹೀಗಾಗಿ ಹಾಸನದ ಶಾಂತಿನಗರದಲ್ಲಿ ಈ ಹಿಂದೆಯೂ ಕೂಡ ನಡುರಾತ್ರಿಯಲ್ಲಿ ಕಳ್ಳರು ಏನು ರಾತ್ರಿ ವೇಳೆ ಮನೆ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಮಾಡಿದ್ರು. ಆ ಪ್ರಕರಣವೂ ಕೂಡ ಏನಾಯ್ತು ಅನ್ನುವಂಥದ್ದು ಇಲ್ಲಿ ತನಕ ಗೊತ್ತಿಲ್ಲ. ಹೀಗಾಗಿ ಇಂಥ ಪ್ರಕರಣಗಳು ಈ ಒಂದು ಪ್ರದೇಶದಲ್ಲಿ ಮರುಕಳಿಸದಂತೆ ಜಾಗೃತೆ ವಹಿಸಬೇಕು ಅನ್ನುವಂತ ಒತ್ತಾಯ ಸಾರ್ವಜನಿಕರಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಇದರ ಮೇಲೆ ಪೊಲೀಸರು ಹೆಚ್ಚು ಕಾಳಜಿಯನ್ನ ಕೂಡ ತೋರಿಸಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.
ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಈ ವ್ಯಕ್ತಿಯ ನಡವಳಿಕೆಯನ್ನ ನೋಡಿದ್ರೆ ಬಹಳ ಬಹಳ ಅನುಮಾನಾಸ್ಪದವಾಗಿದೆ. ಈತ ಯಾರು, ಏನು, ಪೊಲೀಸರು ಏನ್ ಹೇಳ್ತಾರೆ ಈ ಬಗ್ಗೆ, ಈತ ಎಲ್ಲಿಂದ ಆಕೆಯನ್ನು ಹಿಂಬಾಲಿಸಿಕೊಂಡು ಬರ್ತಾನೆ, ಏನೆಲ್ಲ ಅಪ್ಡೇಟ್ ಇದೆ ಖುಷ್ವಂತ್? ಶ್ರೀಲಕ್ಷ್ಮಿ, ಹಾಸನದ ಶಾಂತಿನಗರ 80 ಫೀಟ್ ರಸ್ತೆ ಬಳಿ ಘಟನೆ ನಡೆದಿರುವಂತದ್ದು. ಈಗ ಏನು ಬಾಲಕಿ ಇದ್ದಾಳೆ, ಆ ಬಾಲಕಿಯನ್ನ ಆತ ಏನು ಅವರ ಮನೆಯ ತುಸು ದೂರದಲ್ಲೇ ಆಕೆ ಶಾಲೆಯಿಂದ ಶಾಲಾ ಬಸ್ ನಲ್ಲಿ ಬಂದು ಇಳಿದು ತುಸು ದೂರದಲ್ಲೇ ಅವರ ಮನೆ ಇರೋದ್ರಿಂದ ಅಲ್ಲಿಂದ ನಡ್ಕೊಂಡು ಬರ್ತಿರ್ತಾಳೆ. ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯನ್ನ ಈ ಯುವಕ ಏನು ಆಗಂತಕವನ್ನು ಸೃಷ್ಟಿದ್ದಾನೆ ಆತ ಆಕೆಯನ್ನ ಹಿಂಬಾಲಿಸಿಕೊಂಡು ಬರ್ತಾನೆ. ಜೊತೆಗೆ ಏನು ವಿದ್ಯಾರ್ಥಿನಿ ಇರ್ತಾಳೆ ಅವಳು ಕೂಡ ಆತನ ನಡವಳಿಕೆಯನ್ನ ಸಂಶಯ ಪಡಿಸಿ ಆತನನ್ನ ಏನು ಹಿಮ್ಮೆಟ್ಟಿಸುವ ಕೆಲಸವನ್ನ ಕೂಡ ಮಾಡ್ತಾಳೆ. ಆದ್ರೂ ಕೂಡ ಆಕೆಯನ್ನ ನೇರವಾಗಿ ಹಿಂಬಾಲಿಸಿಕೊಂಡು ಆಕೆಯ ಮನೆ ಬಳಿ ತನಕ ಬಂದು ಆತನ ವರ್ತನೆಯನ್ನು ನೋಡಿದಾಗ ವಿದ್ಯಾರ್ಥಿನಿ ಜೋರಾಗಿ ಕಿರ್ಚಿಕೊಂಡು ತನ್ನ ಮನೆಯ ಒಳಗೆ ಹೋಗ್ತಾರೆ. ಹಾಗೆ ತನ್ನ ಪೋಷಕರಿಗೆ ಹೇಳುವುದಾಗಿ, ಜೊತೆಗೆ ಸಿಸಿ ಕ್ಯಾಮೆರಾ ಇರುವುದಾಗಿ ಕೂಡ ಆಕೆ ಜೋರಾಗಿ ಕಿರ್ಚಿ ಆತನನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಹೋಗ್ತಾನೆ. ಜೊತೆಗೆ ಗೇಟ್ ಬಾಗಿಲು ಹಾಕೊಂಡು ಆಕೆ ಮನೆ ಒಳಗೆ ಓಡಿ ಹೋಗ್ತಾಳೆ. ನಂತರ ಆತ ಬಂದು ಆ ದೃಶ್ಯದಲ್ಲಿ ಗಮನಿಸಿದಾಗ ಗೇಟ್ ಬಾಗಿಲನ್ನು ಕೂಡ ಅಲ್ಲಾಡಿಸುವಂತ ಕೆಲಸವನ್ನ ಮತ್ತೆ ಆಕೆಯನ್ನ ಒಂದ್ ರೀತಿ ಭಯಪಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾನೆ ಅನ್ನೋದು ಆ ದೃಶ್ಯದಲ್ಲಿ ನೋಡಿದಾಗ ಸ್ಪಷ್ಟವಾಗುತ್ತೆ. ಸದ್ಯಕ್ಕೆ ಈ ಘಟನೆ ನಂತರ ಪೋಷಕರು ಪೆನ್ಷನ್ ಮೌಲ ಠಾಣೆಗೆ ದೂರನ್ನು ಕೂಡ ನೀಡಿದ್ದಾರೆ. ಪೊಲೀಸರು ಈಗ ಸದ್ಯಕ್ಕೆ ಆತ ಹಾಸನದವನು ಅಲ್ಲ, ಆತ ಹೊರಗಿನಿಂದ ಬಂದಿರಬಹುದು ಅನ್ನುವ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಏನೇ ಇದ್ರೂ ಕೂಡ ಈ ರೀತಿ ಹಾಸನದಲ್ಲಿ ಇಂತಹ ಘಟನೆಗಳಿಗೆ ಅವಕಾಶ ಆಗಬಾರ್ದು. ಜೊತೆಗೆ ಈ ರೀತಿ ಘಟನೆಗಳು ಸಾರ್ವಜನಿಕ ಓಕೆ, ರೈಟ್. ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ.